ಎಲ್ಲರಿಗೂ ನಮಸ್ಕಾರ. ಇದು ಶನಿವಾರದ ಬ್ಲಾಗು. ನಾನು ನಮ್ಮಮ್ಮನ ಮನೆಗೆ ಹೊರಟಿದ್ದೀನಿ. ಆಗಲೇ 1 ಗಂಟೆ ಆಗೋಯಿತು. ಬೆಳಗ್ಗೆ ಎಲ್ಲ ನೆನ್ನೆದು ಹಬ್ಬದ್ದೆಲ್ಲ ಕ್ಲೀನ್ ಮಾಡಬೇಕಿತ್ತು. ಎಲ್ಲ ಕ್ಲೀನ್ ಮಾಡಿ ಅದು ನೀಟಾಗಿ ಅದರದ್ದು ಜಾಗಕ್ಕೆ ಸೇರಿಸಿ ಆಮೇಲೆ ಹೊರಟೆ ನನ್ನ ಮಕ್ಕಳನ್ನ ಕರ್ಕೊಂಡು ಆಟೋದಲ್ಲಿ. ನೀವು ಸಹ ಹಬ್ಬ ಮಾಡಿ ಎಲ್ಲರೂ ಸುಸ್ತಾಗಿರ್ತೀರ ಅನ್ಕೋತೀನಿ. ನನಗೂ ಸುಸ್ತಾಗಿದೆ, ಆದರೆ ಸುಸ್ತಾಗಿದ್ದಕ್ಕಿಂತ ತುಂಬ ಖುಷಿ ಆಗ್ತಾಯಿದೆ. ನಾನು ನಮ್ಮಮ್ಮನ ಮನೆಗೆ ಹೋಗ್ತಾಯಿದ್ದೀನಿ ಅಂತ. ತುಂಬ ದಿವಸ ಆಯಿತು ಅವ್ರ ಮನೆಗೆ ಹೋಗಿ. ಅವ್ರ ಜೊತೆ ಇರಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು. ಅದಕ್ಕೆ ಹೊರಟಿದ್ದೀನಿ. ನಮ್ಮ ಮಕ್ಳಿಗೆ ರಜಾ. ನೋಡ್ಬೋದು ಆಟೋದಲ್ಲಿ ಎಷ್ಟು ತೀಟೆ ಮಾಡ್ತಾಯಿದ್ದಾರೆ ಅಂತ. ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ಳಲ್ಲ. ಇವ್ರನ್ನ ನಾನು ಕರ್ಕೊಂಡು ಹೋಗೋಷ್ಟಲ್ಲೇ ನನಗೆ ಸುಸ್ತಾಗ್ಬಿಟ್ಟಿರುತ್ತೆ. ಅಂದ್ರೂ ಇವರಿಬ್ರನ್ನ ಎಳ್ಕೊಂಡು ನಾನು ಅವ್ರ ಮನೆಗೆ ಹೋಗಬೇಕು. ಹೋದಾಗ ನಮ್ಮಮ್ಮ, ನಮ್ಮಪ್ಪ, ನನ್ನ ತಮ್ಮನ ಹೆಂಡ್ತಿ ಅವರೆಲ್ಲ ಕಾಯ್ತಿರ್ತಾರೆ ನಾನು ಬರ್ತಿದ್ದೀನಿ ಅಂತ. ಮತ್ತು ನಮ್ಮಮ್ಮ ಅಡುಗೆ ಮಾಡಿ ಕಾಯ್ತಿದ್ದಾರೆ. ಅದಕ್ಕಿಂತ ಖುಷಿ ಏನು ಬೇಕು. ಅಲ್ಲಿ ಹೋದ್ಮೇಲೆ ನಾನು ತುಂಬ ಫ್ರೀ ಆಗೋಗ್ತೀನಿ. ಊಟ ಮಾಡಿಸೋದಿಂದ ಆಗಲಿ, ಆಟಾಡೋದಾಗಲಿ ಎಲ್ಲನೂ ಅವರೇ ನೋಡ್ಕೋತಾರೆ. ನಾನು ಎಲ್ಲೋ ಒಂದು ಕಡೆ ಮಲಗಿರ್ತೀನಿ, ಇಲ್ಲ ಮೊಬೈಲ್ ನೋಡ್ಕೊಂಡು ಕೂತಿರ್ತೀನಿ. ಎಲ್ಲ ಹೆಣ್ಮಕ್ಳು ಇದೇ ಮಾಡೋದು. ಸದ್ಯಕ್ಕೆ ನಾವು ಫ್ರೀ ಆದ್ವಲ್ಲ, ದಿನನಿತ್ಯ ಬರೀ ಅದೇ ಕೆಲಸ ಮಾಡ್ತಿರ್ತೀವಿ. ತಿರ್ಗಾ ಮಂಡೇ ಆದರೆ ಅದೇ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಎದ್ದು ಅವ್ರನ್ನ ಓದಿಸು, ಅವ್ರಿಗೆ ಬರ್ಸು ಮತ್ತು ಊಟ ಮಾಡಿಸು, ಅವ್ರನ್ನ ನೋಡ್ಕೊ, ಅದೇ ಆಗೋಗಿರುತ್ತೆ. ಆದರೆ ಈ 2 ದಿನ ನನಗೆ ತುಂಬ ಖುಷಿ ಆಗ್ತಾಯಿದೆ ಮನೆಗೆ ಹೋಗ್ತಾಯಿದ್ದೀನಿ ಅಂತ. ಎಲ್ಲ ಹೆಣ್ಮಕ್ಳಿಗೂ ಅವ್ರ ತಂದೆ ತಾಯಿ ಜೊತೆ ಇರಬೇಕು ಅನ್ನೋ ಆಸೆ ಇರುತ್ತೆ. ಅದೇ ರೀತಿ ನನಗೂ ಆಸೆ. ನಮ್ಮ ಅಪ್ಪ ಅಮ್ಮನ ಜೊತೆ 1-2 ದಿನಾರು ಇರಬೇಕು ಅಂತ ಹೊರಟಿದ್ದೀನಿ. ನೋಡ್ಬೋದು ನೀವೇ, ನಮ್ಮ ಮನೆಗೆ ಬಂದಿದ್ದೀನಿ ನಾನು. ನಮ್ಮ ಮನೆಗೆ ಬಂದಾಗ ನನ್ನ ಮಕ್ಕಳು ನನ್ನನ್ನು ಕೇಳೋದೇ ಇಲ್ಲ. ಅವ್ರ ಮಾವನ ಜೊತೆ ಕೂತ್ಕೊಂಡು ನಮಗೋಸ್ಕರ ನೆನೆ ಮಾಡಿದ್ದು ಒಬ್ಬಟ್ಟೆಲ್ಲ ಕಾಯ್ತಿತ್ತು. ಮತ್ತು ನಮ್ಮ ತಮ್ಮನ ಹೆಂಡ್ತಿ ಸಹ ನಮ್ಮ ಜೊತೆ ಖುಷಿಯಾಗಿ ನಮ್ಮ ಜೊತೆ ಆಟ ಆಡಿಕೊಂಡು ಇರ್ತಾರೆ. ನಮ್ಮ ಮಗಳಂತೂ ಇಲ್ಲಿ ಬಂದರೆ ನಂಗೆ ಈ ವಿಡಿಯೋ ಇಲ್ಲಿಗಿಷ್ಟೇ. ಯಾರ್ಯಾರು ಫಾಲೋ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಥ್ಯಾಂಕ್ಸ್. ಫಾಲೋ ಮಾಡ್ತಿರೋರು ದಯವಿಟ್ಟು ಫಾಲೋ ಮಾಡಿ. ನಾನು ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.